ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರೈತ ಸಂಘ ಗಣಪತಿಯಪ್ಪ ಬಣ್ಣದಿಂದ ಕಾಗೋಡು ಸತ್ಯಾಗ್ರಹ ದಿನಾಚರಣೆ. ಕಾಗೋಡು ಸತ್ಯಾಗ್ರಹ ಮಹತ್ವ ತಿಳಿಸಿ ಮತದಾನ ಬಹಿಷ್ಕಾರ ಮಾಡದಂತೆ ದಿನೇಶ್ ಶಿರವಾಳ ಮನವಿ. ಕಾಗೋಡು ಸತ್ಯಾಗ್ರಹದಲ್ಲಿ ಗಣಪತಿಯಪ್ಪ ಅವರ ಪಾತ್ರ ಸ್ಮರಿಸಿದ ರಮೇಶ್ ಕೆಳದಿ. ಅಪಾರ ಬೆಂಬಲಿಗರೊಂದಿಗೆ ಸಾಗರದಿಂದ ಶಿವಮೊಗ್ಗಕ್ಕೆ ತೆರಳಿ ಹಕ್ರೆ ಬಿಜೆಪಿ ಸೇರ್ಪಡೆ. ಕಾಂಗ್ರೆಸ್ನಲ್ಲಿ ತಮಗಾದ ನೋವು ತೋಡಿಕೊಂಡ ಮಲ್ಲಿಕಾರ್ಜುನ್ ಹಕ್ರೆ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ. ದೈವಜ್ಞ ಸಮಾಜದಿಂದ ಸಂಭ್ರಮದ ರಾಮನವಮಿ ಆಚರಣೆ. ಗಣಪತಿ ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜನಾಕರ್ಷಣೆಗೆ ಪಾತ್ರವಾದ ಯಕ್ಷಗಾನ ಪ್ರದರ್ಶನ. ಈಗ ಸುದ್ದಿಯ ವಿವರ. ಮಲೆನಾಡು ಭಾಗದ ಗೇಣಿ ರೈತರ ಧ್ವನಿಯಾಗಿದ್ದು ಕಾಗೋಡು ಸತ್ಯಾಗ್ರಹ. ಉಳುವವನೇ ಹೊಲದೊಡೆಯ ಘೋಷವಾಕ್ಯದ ಮೂಲಕ ಕಾಗೋಡು ಸತ್ಯಾಗ್ರಹ ದೇಶದಾದ್ಯಂತ ಮನೆ ಮಾತಾಗಿತ್ತು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಎಪಿಎಂಸಿ ಆವರಣದ ರೈತ ಭವನದಲ್ಲಿ ಗುರುವಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಡಾಕ್ಟರ್ ಎಚ್ ಗಣಪತಿಯಪ್ಪ ಬಣದ ವತಿಯಿಂದ ಆಯೋಜಿಸಲಾಗಿದ್ದ 73ನೇ ಕಾಗೋಡು ರೈತ ಚಳವಳಿ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅದು ಚಳವಳಿ ರೂಪದಲ್ಲಿ ಎಲ್ಲರಿಗೂ ಕೂಡ ಪ್ರೇರೇಪಿಸತಕ್ಕಂಥ ವಿಚಾರ. ಅಂತಂತ ಕೆಲಸಗಳನ್ನ ಮಾಡಿರ್ತಕ್ಕಂಥ ಎಚ್ ಎಂ ವೀರಭದ್ರಪ್ಪ ಗೌಡ್ರ ಬಗ್ಗೆ ಇತ್ತೀಚಿನ ತಲೆಮಾರಿಗೆ ಯಾರಿಗೂ ವಿಷಯ ಗೊತ್ತಾಗ್ತಿರ್ತಕ್ಕಂಥದ್ದು ಅದು ದೊಡ್ಡ ದುರಂತ. ನಮ್ಮ ಕುಮಾರಗೌಡರು ಯಾವಾಗ ನಾವು ಮಾತಾಡ್ತಾ ಇರ್ತೀವಿ, ಗೌಡರು ಮಾತಾಡ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆಗೆ ನಿಮ್ಮ ಭೇಟಿ ಇರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದಯವಿಟ್ಟು ನೀವು ಸಕ್ರಿಯವಾಗಿ ಬರೆದಿದ್ರು ಕೂಡ ಆವಾಗ ನಮ್ಮ ಸಂಘಟನೆಯನ್ನು ಪ್ರೋತ್ಸಾಹ ಮಾಡುವಂತ ಸಂದರ್ಭದಲ್ಲಿ ನೀವು ಪ್ರೋತ್ಸಾಹಿಸಬೇಕು, ನಮಗೆ ಇನ್ನೂ ಪ್ರೇರೇಪಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮೂಲಕ ಕೇಳ್ಕೊಳ್ತೀವಿ. ಮತ್ತೆ ಕಾಗೋಡು ಚಳವಳಿಯ ಹಾಕಿದಾಗಿಂದಲೂ ಕೂಡ ಅಥವಾ ಅಂತ್ಯದವರೆಗೂ ಕೂಡ ಗಣಪತಿ ಇರ್ಬೋದು ಹಲವಾರು ನಾಯಕರಿಗೆ ಶಕ್ತಿ ಕೊಟ್ಟಂತ ಎಲ್ಲ ಹೋರಾಟಗಾರರು ಯಾರೋ 8 ಜನರಿಂದ ಆಗೋದಿಲ್ಲ. ಈಗ ನಾವು ಇಷ್ಟು ಜನ ಒಂದು ಕಾರ್ಯಕ್ರಮ ಆಗಲ್ಲ, ನೀವೆಲ್ಲ ಇದ್ದೇವೆ ಕಾರ್ಯಕ್ರಮ. ನಿಮ್ಗೆ ಹಿಂದೆ ಬಂದಿರ್ತಕ್ಕಂಥವ್ರು ಇದ್ದಾರೆ, ಇವತ್ತು ಹೋಗ್ರಪ್ಪ ಅಂತ ನಿಮಗೆ ಹೇಳ್ಕಳಿಸೋರು ಸುಮಾರು ಜನ ಇದ್ದಾರೆ. ಅಂಥವ್ರು ಕಾಗೋಡು ಚಳವಳಿಗೂ ಕೂಡ ಹಲವಾರು ಜನ ಪ್ರೇರೇಪಕರಾಗಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದಕ್ಕೆ ಸಹಕರಿಸಿರ್ತಕ್ಕಂಥ ಹಲವಾರು ಜನ ಇವತ್ತು ನಮ್ಮ ಒಂದಿಗೆ ಇಲ್ಲೇ ಇರ್ಬೋದು. ಅವ್ರನ್ನ ಎಲ್ಲರೂ ಸೇರಿಸಿ ಆ ಹೋರಾಟಗಾರರು ಮತ್ತೆ ಅವ್ರ ಜೊತೆಗೆ ಇರ್ತಕ್ಕಂಥ ನಾಯಕರು ಎಲ್ಲರೂ ಸೇರಿಸಿ ಈ ವೇದಿಕೆ ಮುಖಾಂತರ ಸ್ಮರಿಸ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ಒಂದಾಗಿರೋದ್ರಿಂದ ಎಲ್ಲರ ಪರವಾಗಿ ಅವ್ರನ್ನ ಸ್ಮರಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇಡೀ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ರೈತರ ಪರವಾಗಿ ಸಂಘಟನೆ ಪ್ರತಿ ಹಂತದಲ್ಲೂ ಕೂಡ ಪ್ರಾಮಾಣಿಕವಾಗಿ ದುಡಿತಿದೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಒಂದ್ಸಿ ನಡ್ಕೊಂಡಿದ್ವಿ, ಅದೇ ರೀತಿ ನೀವು ಕೂಡ ನಡ್ಕೊಳ್ಬೇಕು. ಯಾಕಂತಂದ್ರೆ ಪಕ್ಷಾತೀತವಾಗಿ ಈ ಸಂಘಟನೆ ಉಳಿಬೇಕು ಅನ್ನೋದಾದ್ರೆ ಉಳಿಬೇಕನ್ನೋದಾದ್ರೆ ಯಾವುದೇ ಪಕ್ಷದ ಪರ ಮತಯಾಚನೆಯನ್ನ ನೀವು ನಿಲ್ಲಿಸಬೇಕು. ಯಾರು ಕೂಡ ಮಾಡಬಾರ್ದು. ಈಗ ಇಲ್ಲಿವರೆಗೆ ಯಾರು ಮಾಡಿಲ್ಲ, ದಯವಿಟ್ಟು ಮುಂದೆ ಕೂಡ ಮಾಡಬಾರ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮತದಾನ ಬಹಿಷ್ಕಾರದ ತೀರ್ಮಾನದಿಂದ ನಾವು ಯಾರು ಕೂಡ ಆ ರೀತಿಯ ತೀರ್ಮಾನವನ್ನು ಮೂರ್ತನ ತೀರ್ಮಾನವನ್ನು ನಾವು ಯಾರು ಕೂಡ ತಗೊಳ್ಳೋದು ಬೇಡ. ನಾನು ಈ ಮೂಲಕ ಮನವಿ ಮಾಡ್ತೇನೆ, ನಮಗೆ ಸಿಕ್ಕಂತ ಸಣ್ಣ ಹಕ್ಕು ಅದೊಂದೇ. ಈಗ ದಯವಿಟ್ಟು ಯಾವ ಅಭ್ಯರ್ಥಿಗೂ ಅರ್ಹತೆ ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದ್ರೆ ನೋಟಾಗೆ ಮತ ಚಲಾವಣೆ ಮಾಡಿ. ಮತದಾನ ಬಹಿಷ್ಕಾರ ಅನ್ನೋ ಮೂರ್ಖ ತೀರ್ಮಾನವನ್ನು ನಾವು ಯಾರು ತಗೊಳ್ಳೋದು ಬೇಡ. ಮತ್ತೆ ಯಾರಿಗೂ ಕೂಡ ಇದನ್ನ ನಾವು ಪ್ರೇರೇಪಿಸೋದಿಲ್ಲ. ಹಿಂದೆ ಏನಾದ್ರು ಮಾಡಿದ್ರೆ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ನಮಗೆ ಸಿಕ್ಕಿರ್ತಕ್ಕಂಥ ಸಣ್ಣ ಅವಕಾಶದಲ್ಲಿ ನಾವು ಮತದಾನ ಮಾಡಬೇಕು. ಮತದಾನ ಮಾಡದೇ ಇರೋದ್ರಿಂದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ. ಬಹಿಷ್ಕಾರ ಮಾಡೋದ್ರಿಂದ ಯಾವ ಬದಲಾವಣೆ ಸಾಧ್ಯ ಇಲ್ಲ. ಕ್ಷಣಿಕವಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ಬೇಡಿಕೆಗೆ ಏನಾದ್ರು ಹೊರಗೆ ತೋರ್ಬೋದು, ಮತ್ತೆ ಅದೇ ರೀತಿ ದೊಡ್ಡ ಮಟ್ಟದ ಬದಲಾವಣೆ ಯಾವುದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ ಮತದಾನ ಮಾಡ್ತಕ್ಕಂಥದ್ದು. ದಯವಿಟ್ಟು ಅದನ್ನು ಮಾಡಿ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿ, ಭೂಮಿಯ ಹೊಲದೊಡೆಯ ನಿಮ್ಮ ಒಂದು ಹೋರಾಟವನ್ನು ಅವರು ಕೈಗೆತ್ತಿಕೊಳ್ತಾರೆ. ಅವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಸಾರಿಗೆ ಸಂಪರ್ಕವಿಲ್ಲದ ಹಾಗೂ ವಾಹನದ ಸಂಪರ್ಕವಿಲ್ಲದ ಕಾಲದಲ್ಲಿ
ಯಾವುದೇ ಸಾಮಾಜಿಕ ಜಾಲತಾಣ ಇಲ್ಲದಂತ ಸಂದರ್ಭದಲ್ಲಿ ಇಡೀ ರೈತ ಕುಲವನ್ನ ಒಗ್ಗೂಡಿಸಿ ಒಂದು ಸಾಮಾಜಿಕ ಬದ್ಧತೆಯನ್ನ ರೈತರಿಗೆ ಒದಗಿಸಬೇಕು. ಸಮಾಜದ ವ್ಯವಸ್ಥಿತವಾದಂತಹ ಒಂದು ಹೋರಾಟವನ್ನು ಅವರು ರೂಪವನ್ನ ಕಟ್ಕೊಳ್ತಾರೆ. ಅವತ್ತು ಏಪ್ರಿಲ್ 18ನೇ ತಾರೀಕು ಇಡೀ ರೈತ ಕುಲವನ್ನ ಸಾಗರ ಕಾವಲು ಕಚೇರಿಗೆ ಕರ್ಕೊಂಡು ಒಂದು ಚಳವಳಿಯನ್ನ ಆರಂಭ ಮಾಡಿದ ಈ ದಿನವನ್ನ ಸಾಗರ ತಾಲೂಕು ರೈತ ಸಂಘ ಹಾಗೂ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಸಹಯೋಗದೊಂದಿಗೆ ಇವತ್ತು ನಾವು ರೈತ ಭವನದಲ್ಲಿ ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ನೆಚ್ಚಿನ ರೈತ ಕಾರ್ಯಕರ್ತರು ಹಾಗೂ ಆರಕ್ಷಕ ಸಿಬ್ಬಂದಿಗಳಿಗೆ ಮೊದಲು ನಾನು ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಮಾಡಬೇಕು. ಅದೇ ರೀತಿ ಸಮಾಜದಲ್ಲಿರುವ ಕೆಲವು ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕು. ಜಾತಿ ಪದ್ಧತಿ ಇರ್ಬೋದು, ಏಣಿ ಪದ್ಧತಿ, ಜಮೀನ್ದಾರಿಕೆ ಪದ್ಧತಿ ಮತ್ತು ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ವಟಲ್ ಗಣಪತಪ್ಪನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ, ಅದ್ಭುತವಾದ ಒಂದು ಹೋರಾಟವನ್ನು ಅವರು ಕೈಗೊಳ್ಳುತ್ತಾರೆ. ಈ ಹೋರಾಟಕ್ಕೆ ಬೆಂಬಲವನ್ನ ಅವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಮನವರು ಹುರಿಯರು ಅಂತಾರೆ ಹಾಗೂ ಅನೇಕ ಮಹನೀಯರು ಈ ಒಂದು ಹೋರಾಟವನ್ನ ಬೆಂಬಲಿಸುತ್ತಾರೆ. ರಾಷ್ಟ್ರ ನಾಯಕರಿಂದ ರಾಮನವರು ಹುರಿಯವರು ಸಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾರೆ. ರಾಮನವರು ಹುರಿಯವರು ಬೆಂಬಲವನ್ನ ಕೊಟ್ಟ ತಕ್ಷಣ ಈ ಒಂದು ಹೋರಾಟ ಇಡೀ ಸಂಚಲನವನ್ನ ಕಂಡುಕೊಳ್ಳುತ್ತದೆ. ಇವತ್ತೆಲ್ಲ ನಾವೆಲ್ಲ ಭೂಮಿಯ ಮಾಲೀಕರಾಗಿದ್ದೇವೆ ಅಂದ್ರೆ ಅದಕ್ಕೆ ಕೊಡುಗೆ ಡಾಕ್ಟರ್ ಗಣಪತಪ್ಪನವರ ಕೊಡುಗೆ ಅಪಾರವಾದದ್ದು. ಮುಂದಿನ ದಿನದಲ್ಲಿ ತಾಲೂಕು ರೈತ ಸಂಘ ಹಾಗೂ ಅವರ ಅಭಿಮಾನಿಗಳಿಂದ ಮುಂಬರುವ ಆಗಸ್ಟ್ 8ನೇ ತಾರೀಕು ಜನ್ಮ ಶತಮಾನೋತ್ಸವವನ್ನು ನಾವೆಲ್ಲ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಅವರ ಒಂದು ಪುತ್ಥಳಿಯನ್ನು ಸಹ ನಿರ್ಮಾಣ ಮಾಡಬೇಕಂತ ಹೇಳಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಹಾಗೂ ಸಾಗರ ತಾಲೂಕು ರೈತ ಸಂಘ ಹಲವು ವರ್ಷಗಳಿಂದ ಚಿಂತನೆ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಸಹ ಈ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಆ ಹೋರಾಟ ಮಾಡಿದ ಮಹಾನ್ ಒಂದು ಸಾರ್ಥಕವಾದ ಒಂದು ಸನ್ನಿವೇಶವನ್ನು ನಾವು ಇವತ್ತು ಒದಗಿಸಬೇಕಂತ ಹೇಳಿ ಈ ಮೂಲಕ ಹೇಳಿಕೊಳ್ಳುತ್ತೇವೆ. ಅದೇ ರೀತಿ ಎಸ್ ಟಿ ಮಹೇಶ್ ಗೌಡರು ಅವರು ಹೋರಾಟದ ಮೂಲಕ ಏಡಿ ಶಾಸನದ ಮೂಲಕ 60 ಎಕರೆ ಭೂಮಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ 1953ರಲ್ಲಿ ಆಚಾರ್ಯ ವಿನೋಬಾಯಿ. ಇದೇ ಸಂದರ್ಭದಲ್ಲಿ ಎಚ್ಎಲ್ ವೀರಭದ್ರಪ್ಪಗೌಡರ ಪುತ್ರ ಮಹೇಶ್ ಗೌಡ ಶಿರವಂತೆ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಡಾಕ್ಟರ್ ರಾಮಚಂದ್ರಪ್ಪ ಮನೆಕಟ್ಟ, ಹೊಯ್ಸಳ ಗಣಪತಿಯಪ್ಪ, ಕುಮಾರ್ ಗೌಡ, ಕೃಷ್ಣಮೂರ್ತಿ, ಶಿವು ಮೈಲಾರಿಕೊಪ್ಪ, ಚಂದ್ರು ಪೂಜಾರಿ ಇನ್ನಿತರರು ಹಾಜರಿದ್ದರು. ಕೈ ಮುಖಂಡರ ಮೇಲೆ ಮುನಿಸಿಕೊಂಡು ಗುರುವಾರ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗುತ್ತಿರುವ ಕಾಗೋಡು ತಿಮ್ಮಪ್ಪ ಅವರ ಕಟ್ಟ ಅಭಿಮಾನಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಸಾಗರದ ಗಣಪತಿ ದೇವಸ್ಥಾನದಿಂದ ತಮ್ಮ ಬೆಂಬಲಿಗರ ಜೊತೆ ಶಿವಮೊಗ್ಗಕ್ಕೆ ತೆರಳಿದರು. ಮಲ್ಲಿಕಾರ್ಜುನ್ ಹಕ್ರೆ ಅವರ ಜೊತೆ ಹೊರಟ ಎಲ್ಲ ವಾಹನಗಳ ಮೇಲೆ ಅವರ ಭಾವಚಿತ್ರ ಇದ್ದದ್ದು ವಿಶೇಷವಾಗಿ ಗಮನ ಸೆಳೆಯಿತು. ದೇವಸ್ಥಾನದ ಬಳಿ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಲ್ಲಿಕಾರ್ಜುನ್ ಹಕ್ರೆ ಅವರನ್ನು ಭೇಟಿ ಮಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಹಕ್ರೆ,
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗುರುವಾರ ಸಂಸದ ಬಿವೈ ರಾಘವೇಂದ್ರ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ನಡೆಯಿತು. ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಎಚ್.ಡಿ. ಕುಮಾರಸ್ವಾಮಿ, ಪ್ರಮುಖರಾದ ಅರಗ ಜ್ಞಾನೇಂದ್ರ, ರುದ್ರೇಗೌಡ, ಗುರುರಾಜ್ ಗಂಟಿಹೊಳೆ, ಹಾಲಪ್ಪ ಹರತಾಳು, ಸಿಟಿ ರವಿ, ಅಶೋಕ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಸಾಗರದ ಎಸ್ಎನ್ ನಗರದ ದೈವಜ್ಞ ಸಮಾಜದ ಶ್ರೀ ರಾಮ ದೇವಸ್ಥಾನದಲ್ಲಿ ಬುಧವಾರ ರಾಮನವಮಿ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ನಂತರ ಶ್ರೀರಾಮ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಹಾಗಣಪತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಹಟ್ಟಿಯಂಗಡಿ ಮೇಳದವರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಸಾಂಸ್ಕೃತಿಕ ಸಮಿತಿಯಿಂದ ಕಲಾವಿದರನ್ನು ಸನ್ಮಾನಿಸಲಾಯಿತು. ನಂತರ ನಡೆದ ಯಕ್ಷಗಾನ ಪ್ರದರ್ಶನದ ತುಣುಕು ಜಿಎನ್ಎಸ್ ವೀಕ್ಷಕರಿಗಾಗಿ. ಒಪ್ಪಿಕೊಳ್ಳುವ ಚಲಾವಳಿಯ ಸಂತೋಷದ ಲಹರಿಯಲ್ಲಿ ಅಪ್ಕೊಂಡಿದ್ದಲ್ವಾ? ಯಾವ್ದು ಸಂತೋಷದ ಲಹರಿ? ಸಂತೋಷ ಲಾರಿ ಸಂತೋಷ ಲಾರಿ ಬಂದು ಅದಲ್ಲದೆ ಹೋದ್ರು ನೋಡಿದ್ಯಾ, ಈ ರೀತಿ ಮೈ ಮೇಲೆ ಬಿದ್ದವರೇ ಅಲ್ಲ. ಅಕ್ಕ ನೀನ್ ಬಂದಿದ್ದೆ ಅಂತ ಹೇಳಿ ಬಹಳಷ್ಟು ಸಂತೋಷ ಆಯ್ತು. ಅಯ್ಯೋ ಬ್ರಾಹ್ಮಣರು ಕಡಿಮೆ ಕೊಟ್ಟಿದ್ದೇನೆ ಬಂದ್ರು ಅವರು ಬಂದ್ರಾ? ಯಾವ ಬಟ್ಟನ್ ಕಳಿಸಿ ಕೊಟ್ಟೆ? ಯಾವ ಬಟ್ಟನ್ ಕಳಿಸಿ ಕೊಟ್ಟೆ? ಏನ್ ಕೊಟ್ಟೆ ಹೇಳ? ಏನ್ ಕೊಟ್ಟೆ? ಎಂತ ಬೇರೆ ತಗೊಂಡಿಲ್ಲ. ಒಂದು 300 ತೆಂಗಿನಕಾಯಿ, ಒಂದು 500 ಅಡಿಕೆ, ಒಂದು 25 ತೆಂಗಿನಕಾಯಿ, ಒಂದು 10 ನುಡಿ ಅಕ್ಕಿ ಇದೆಲ್ಲ ಕೊಟ್ಟೆ. ಯಾರ ಹತ್ರ ಕಾಯಿ ಕೊಟ್ಟೆ? ನಿನ್ನ ಅಪ್ಪನ ಮನೆ ಹತ್ರ ಕೊಡ್ಲಿಕ್ಕೆ ಯಾರಿದೆ ನನ್ನ ಹತ್ರ? ಅಯ್ಯೋ ಅತ್ತೆ ನೋಡಿ ಅತ್ತೆ. ನಿನ್ನ ಅಪ್ಪನ ಮನೆದ ನಾನು ಸಂಗ್ರಹಿಸಿಟ್ಟದ್ದು ಹೌದಣ್ಣ? ಏನಮ್ಮ? ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದೆ ನಾನು, ಏನು ಬ್ರಾಹ್ಮಣರನ್ನು ಏಕವಚನದಲ್ಲಿ ಕರೆಯಬಾರದು. ಹೌದಾ? ಯಾಕೆ? ಯಾಕೆ? ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ಕಾಣುವ ದೇವರು ಅಂದರೆ ಬ್ರಾಹ್ಮಣರು, ಮಾತನಾಡುವ ದೇವರು ಅಂದರೆ ಬ್ರಾಹ್ಮಣರು. ಅಂತ ಬ್ರಾಹ್ಮಣರನ್ನ ಯಾವ ಬ್ರಾಹ್ಮಣ ಬಂದದ್ದು ಅಂತ ಕೇಳಿದೆ ಅಲ್ಲ ನೀ? ಹೌದಣ್ಣ? ಬ್ರಾಹ್ಮಣರು, ಆ ಬ್ರಾಹ್ಮಣರು ಆ ದಿವಸ ನಮ್ಮನೆಗೆ ಬಾರದಿದ್ರೆ ನೀವು ಹುಟ್ಟಿದ್ಯೇನ? ಪಾತ್ರವನ್ನು ಬಿಡಿಸಿ ಓದಿ ನೋಡಿದ್ರು. ನಿನಗೆ ಕೆಲವು ಕಷ್ಟ ನಷ್ಟಗಳುಂಟು, ಆದ್ರಿಂದ ಅದಕ್ಕೆಲ್ಲ ಪರಿಹಾರ ಮಾಡಿದ್ರೆ ಒಂದೇ ವರ್ಷದಲ್ಲಿ ಮಕ್ಕಳಾಗ್ತಾರೆ. ಆಗಿದ್ರೆ ಯಾಕೆ ಆಗುದಿಲ್ಲ ನೋಡುವ ಅಂದ್ರು. ಹಾಗೆ ಅವರು ಹೇಳಿದ ಹಾಗೆ ಅದಕ್ಕೆಲ್ಲ ಪರಿಮಾರ್ಜನೆ ಮಾಡಿದ ಮೇಲೆ ಒಂದೇ ವರ್ಷದಲ್ಲಿ ಇವ ಹುಟ್ಟಿದ. ಆ ಬ್ರಾಹ್ಮಣರು ಆ ದಿವಸ ನಮ್ಮನೆ ಬಾರದಿದ್ರೆ ನೀವು ಹುಟ್ಟಿದ್ನ. ಮತ್ತೆ ಹೇಗೆ ಮನೆಗೆ ಹೋಗುವಾಗ ನಾವು ಕೈ ತುಂಬ ಹಣ ಕೊಡುವುದಲ್ಲ, ನಾವು ಮಾಡಿದ ಪಾಪವನ್ನ ಅವರ ಕೈ ಮೇಲೆ ಇಡುವುದು. ಅದನ್ನು ಕೊಂಡೋಗಿ ಬೇಕಾದ ಪರಿಮಾರ್ಜನೆಗಳನ್ನು ಮಾಡದೇ ಇದ್ರೆ ಅವರ ಕುಟುಂಬಕ್ಕೆ ಎಷ್ಟು ಕಷ್ಟ ನಷ್ಟ ಉಂಟು ಅಂತ ಸುಧೀರ್ ಭಾಗವತರ ಹತ್ರ ಕೇಳು.
ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲ ಹೋಗ್ತದೆ. ಅವ್ರ ಮನೆಗೆ ಅವರಿಗೆ ಜಾತಕ ಪರೀಕ್ಷೆ ನೋಡ್ಬೇಕು ಅಂತ ಆಸೆ ಇದ್ರು ಹುಣ್ಣು ಕಾಣುವುದಿಲ್ಲ. ಹಾಗಾಗಿ ಅವರು ಬೇಡ. ಅವರಿಗೆ ಒಬ್ಬ ಮಗ ಇದ್ದಾನೆ, ಅವ ಸುತ್ತು ಬರ್ತಾ ಇದ್ದಾನಂತೆ. ಹೌದಾ? ಅವ ಬರ್ತಾನೆ, ಕೇಳುವ ಆಯ್ತಾ? ಕೇಳಿ ಅಂತ ಕೇಳಿ. ಕೇಳಿ. ಅಪ್ಪ ಆದ್ರೂ ಬಿಟ್ಟಿಲ್ಲ, ಮಗ ಆದ್ರೂ ಬಿಟ್ಟಿಲ್ಲ. ಅಯ್ಯೋ, ನೀವು ಅಷ್ಟೇ ನೀವಲ್ವಾ? ಗಾಳಿ ಅಂತೆ. ನೀನು ನಿಜವಾಗಿ ಆದ್ರು ಶೋಕಿ ಮಾಡ್ಲಿಕ್ಕೆ ಜನವೇ ಇಲ್ಲ. ಈಗ ಬರುವಾಗಲೇ ಎಲ್ಲ ಮುಖಿಯಾಗಿಯೇ ಬರುವುದು. ಗೊತ್ತೇ ಅಲ್ಲ, ಇಲ್ಲಿ ಅಂತಲ್ಲ, ಯಾರಿಗೂ ಯಾವ ಕೆಲಸದಲ್ಲೂ ಜನ ಸಿಕ್ಕುವುದಿಲ್ಲ ಎನ್ನುವುದಕ್ಕೆ ಉದಾಹರಣೆ ಕೊಡ್ತೇನೆ. ಏನು? ನಾಳೆ ನೀನು ಒಂದು ಫಲಾಹಾರ ಮಂದಿರಕ್ಕೆ ನೀವಿಬ್ರು ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಒಬ್ಬ ಬರ್ತಾನೆ, ನಿಮ್ಗೆ ಏನು ಬೇಕು ಕೇಳ್ತಾನೆ. ಅವಾಗ 2 ದೋಸೆ ಬೇಕು ಅಂತ ಹೇಳಿ, ಸರಿ, ಅವ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಕೂಗುದು, ಏನು? 2 ದೋಸೆ. ಅವನೇ ಹಾಕೊಂಡು ಬರುದು ಮಗ. ಹೌದು, ಇದೆಯಲ್ಲಕ್ಕ ಸಂತೋಷ ಆಯ್ತು. ಆದ್ರೆ 1 ತಿಂಗಳು ನಮ್ಮಲ್ಲಿ ಉಳಿದೋಗಿ ಆಗುದಿಲ್ಲವೇ? ಹೌದಾ? ತೆರಳಲು ಬೇಕಮ್ಮ ಸಂಜೆಗೆ ಮನೆಗೆ, ತೆರಳಲು ಬೇಕಮ್ಮ ಅಂತ ಹೇಳ್ತಾಳಕ್ಕ. ಈಗಲೇ ಇವತ್ತು ಹೋಗ್ಬೇಕಂತೆ. ಏನೇ ಕಸುವಿನ ದಾಳಿ ಕರುಣ್ ಬಂದಿದ್ಯಾ? ಯಾಕೆ? ಮತ್ತೆ ಈಗಲೇ ಹೋಗ್ಬೇಕು ಯಾಕೆ? ಕಾರಣ ಉಂಟತ್ತೆ. ಏನು? ನನ್ನವರಿಗೆ ಹೇಳದೆ ಬಂದಿದ್ದೇನೆ. ನಿನ್ನವರಿಗೆ, ನಿನ್ನ ಯಜಮಾನಿಗೆ ನೀನು ಹೇಳಲಿಲ್ಲ ಹೌದು, ಇಲ್ಲಿಗೆ ಬರ್ತೇನೆ ಅಂತ. ಹೇಳದೆ ಬಂದಿದ್ರೆ ಏನಾಗ್ತದೆ? ಅಯ್ಯೋ, ನಾಳೆ ಹೋದೆ ಅಂತ ಆದ್ರೆ ಹೊಡಿತಾರೆ, ಬಡಿತಾರೆ. ಹಾ. ಮಾತ್ರ ಅಲ್ಲ, ನಾನು ಬಿಟ್ರೂ ಬಿಡ್ಬಹುದಂತೆ. ಯಾರ? ನನ್ನ ಗಂಡ. ಈ ಪ್ರಪಂಚದಲ್ಲಿ ಇವಳು ಒಬ್ಬಳೇ ಮದುವೆ ಆದ. ಆಹಾ. ನಾವು ಯಾರನ್ನ ಇಟ್ಕೊಂಡ? ಹೌದಾ? ಅಲ್ಲ ಅಲ್ಲ, ಹಾಗನ್ನುವಾಗ ಒಂದು ರಾತ್ರಿ ಹೇಳದೆ ಗಂಡನಲ್ಲಿ ಸಂಬಂಧಿಗಳ ಮನೆಯಲ್ಲಿ ಉಳಿತಾರೆ ಅಂತ ಆದ್ರೆ ನಿನ್ನನ್ನು ಬಿಡ್ತಾನೆ ಅವ ಆದ್ಮೇಲೆ ಬಂದ ಅತ್ತೆ 3 ತಿಂಗಳು ಮುಸುದ ಮೇಲೆ ಹೊಂಟೆ. ಎಂತದದು? ಅಂದ್ರೆ ಒಂದೊಂದು ಮನೆಯಲ್ಲಿ 2 ದಿವಸ ಇದ್ರು 3 ತಿಂಗಳು ಕಳೆಯುವ ಸಂಬಂಧಿಗಳಿದ್ದಾರೆ. ಎಂತಿದ್ದಾರೆ? ಹಾಗಾಗಿ ಇವತ್ತು ಉಳ್ಕೊ. ಇಲ್ಲತ್ತೆ, ಹೋಗ್ಲೇಬೇಕು. ಹೋಗ್ಲೇಬೇಕು. ಹೌದಾನೆ? ಈಗ ಬಂದಿದ್ದಾಳೆ, ಹೋಗ್ಲೇಬೇಕು ಅಂತ ಹಠ ಮಾಡ್ತಾಳೆ. ಯಾಕೆ? ಎಷ್ಟಾದ್ರೂ ನಾವು ಹೆಂಗಸ್ರಲ್ವಾ ಅತ್ತೆ? ಬ್ಯಾಡ್ ಮಾತಾಡ್ಬೇಡ. ಯಾಕೆ? ಎಷ್ಟಾದ್ರೂ ನಾವು ಹೆಂಗಸರಲ್ಲ. ನಾನು 100ಕ್ಕೆ 100 ಹೆಂಗಸೆ. ನೀನು ಎಂತದ್ದು ನಂಗೆ ಗೊತ್ತಿಲ್ಲ. ಅವನು ಎಂತಂದು ಹೇಳಲಿಲ್ಲಪ್ಪ ನಂಗೆ. ಹಾಗಲ್ಲತ್ತೆ, ನಾವು ಒತ್ತಾಯ ಮಾಡುದು ಹೆಂಗಸ್ರೇ ಒತ್ತಾಯ ಮಾಡ್ತಾ ಇತ್ತಲ್ಲ, ಮನೆ ಯಜಮಾನ್ರು ಕೇಳುದಿಲ್ಲ ಅಂತ ಹೇಳುದು ಅವಳು. ಹೆಂಗಸರನ್ನು ಹೆಂಗಸರೇ ಒತ್ತಾಯ ಮಾಡುದು ಅಲ್ಲ, ಗಂಡಸರು ಮನೆ ಯಜಮಾನರು. ಹೌದು, ಸರಿ. ನಾನು ಯಜಮಾನ. ಆದ್ರೆ ಇವತ್ತಿನವರೆಗೆ ನಿಂಗೆ ಬೀಗದ ಕೈ ಕೊಡ್ಲಿಲ್ಲ. ಯಾಕೆ? ಯಾಕಮ್ಮ? ಎಲ್ಲಾದ್ರೂ ಜಾತ್ರೆಯಲ್ಲಿ ಬೀಗದ ಕೈ ಮಾರ್ಕೊಂಡು ತಿಂದ್ರು ತಿಂದೆ. ಆದ್ರಿಂದ ಇರ್ಲಿ ಅಂತ ಇಟ್ಕೊಂಡಿದ್ದೇನೆ. ಮಗ ಅಮ್ಮ ಬಂದವಳು ಯಾರು? ಅತ್ತಿಗೆ. ಅತ್ತಿಗೆ ಅಂದ್ರೆ ಏನು ಸಂಬಂಧ? ತಾಯಿಗೆ ಸಮಾನ. ಹೌದಲ್ವ? ಅತ್ತಿಗೆ ಏನು ಅವಳು ತಾಯಿಗೆ ಸಮಾನ. ಬಂದಂತವಳು ಹೋಗ್ತೇನೆ ಅಂತ ಹೇಳುವಾಗ ನೀ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ, ಅವಳ ಹತ್ರ ಇವತ್ತು ಒಂದ್ ರಾತ್ರಿ ಉಳಿಲಿಕ್ಕೆ ಹೇಳು. ಹೇಳ್ಬೇಕಮ್ಮ? ಅತ್ತಿಗೆ ಇವತ್ತೊಂದು ದಿವಸ ಉಳಿರಿ. ನೀನು ಏ ಪುಣ್ಯಾತ್ಮ, ನಿನ್ನ ಮುಖದ ಮೇಲೆ ಒಂದು ಭತ್ತ ಹಾಕಿದ್ರೆ 9 ಒದಲಾಗ್ತದೆ. ಹಾಗಲ್ಲ, ನಗು ನಗುತ್ತಾ ಮಾತಾಡ್ಬೇಕು. ನಗಡ್ಬೇಕಾ? ಅಲ್ವಾ? ಆ ಜಾತಿ ಪ್ರಾಣಿ ಇದ್ರೆ ಇಲ್ಲಿಗೆ ಬಂದ್ರು ಬಂತೀಗ. ನಗಡ್ಲಿಕ್ಕೆ ಹೇಳಿದ್ದೇನೆ. ಇನ್ನು ನನಗೆ ನಿಧಾನ. ಅತ್ತಿಗೆ ಇವತ್ತೊಂದು ರಾತ್ರಿ ಉಳಿರಿ. ಉಳಿರಿ ಅತ್ತಿಗೆ. ಹೋಗ್ಲೇಬೇಕು. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಹೋಗ್ಲೇಬೇಕಾ? ಹೋಗಿ ಹಾಗಾದ್ರೆ. ಹೋಗಿ ಹೋಗ್ಲೇಬೇಕಂತ. ಹೋಗ್ಲೇಬೇಕು ಅಂತಾದ್ರೆ ಯಾಕೆ ಅಂತ ಕೇಳು. ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಬೇಕು ಯಾಕೆ? ನನ್ನ ಗಂಡನನ್ನ ಬಿಟ್ಟು 1 ದಿನ ಇದ್ದವಳಲ್ಲ ನಾನು. ಯಾರನ್ನ ಬಿಟ್ಟು? ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗ್ತದೆ. ಇತ್ತೀಚೆಗೆ ವೃದ್ಧಾಶ್ರಮ ಹೆಚ್ಚಾದದಿದ್ರೆ ಇಂಥ ಮಕ್ಕಳಿಂದ ಯಾವಾಗಲೂ ಮಾಡಿ ಇಟ್ಟದಿದ್ರೆ ಎಷ್ಟು ಉಂಟು ಅಂತ ಲೆಕ್ಕ ಮಾಡ್ತಾ ಇರ್ತಾರೆ ಹೊರತು ಅವರು ಸತ್ತಾಗ ಅವರ ಹೆಣ ಸ್ಮಶಾನಕ್ಕೆ ಒಯ್ಯುವುದಿಲ್ಲ. ಆದ್ರಿಂದ ನಿನಗೆ ನಾನು ಮಾಡಿ ಇಟ್ಟದ್ದು ಬೇಕಾ? ಇಲ್ಲ, ಯಾವುದೇ ಕಾರಣದಿಂದ ನಾನು ಮಾಡಿ ಇಟ್ಟದ್ದು ಯಾವುದೂ ಸಿಕ್ಕುವುದಿಲ್ಲ ನನಗೆ. ಯಾಕೆ? ನಾನು ಆನೆ ಕರೆಗೆ ಹಾರುವಾಗ ಬಾವಿಗೆ ಬೀಗ ಹಾಕಿ ಬೀಗದ ಕೈ ಹಾಕಿ ನಾನು ಸಾಯ್ತೀನಿ. ಅವಾಗ ಏನು ಹೋಗ್ತೇನೆ? ಅಮ್ಮ
ಏನ ಹೊಡೆದು ಹೊಡೆದು ಈಗ ಒಳಗೆ ಹೋಗುವೆನೆಂದು ಮನೆಗಂಡ ಮಟ್ಟ ಹೋಗಿಯಾನ. ನೀನು ಸಂಸಾರ ಕೂಡಿಕೊಂಡು ಮಾಡಿ ಹೋದಂತಾದ್ರೆ ನಿನಗೆ ಒಳಿತಾಗ್ತದೆ. ಖಂಡಿತವಾಗಿಯೂ ಬೇಡ. ಯಾಕೆ? ಸಂಸಾರ ಮಾಡುವುದು ದೊಡ್ಡದಲ್ಲ. ಈಗಾಗಲೇ ಅವಳ ಜೊತೆಯಲ್ಲಿ ನೀನು 7 ಹಗಲು 7 ರಾತ್ರಿಗಳ ಕಾಲ ಜೊತೆಯಲ್ಲಿ ಇದ್ದವ. ಅವಳ ಜೊತೆ ಇನ್ನು ನಾನು ಮುಂದೆ ಸಂಸಾರವನ್ನು ನಡೆಸಿದ್ರೆ ನಾಡಿನ ಜನರೆಲ್ಲ ಜರಿಲಿಕ್ಕಿಲ್ವ ದೇವ? ಚಂದಗೋಪ, ಈ ಬಗ್ಗೆ ಚಿಂತಿಸಬೇಡ. 7 ಹಗಲು 7 ರಾತ್ರಿಗಳು ಕಳೆದು ಸತ್ಯ. ಆದರೆ ಅವಳ ಪಾವಿತ್ರತೆ ಇದ್ದಾಳೆ. ನನ್ನ ಮತ್ತು ಅವಳ ಸಂಬಂಧ ಯಾವ ರೀತಿಯಲ್ಲಿ? ದೇವ ಹಾಗೂ ಭಕ್ತನ ಸಂಬಂಧ. ಅಷ್ಟು ಮಾತ್ರವಲ್ಲ, ಅವಳು ಈ ಹೊತ್ತಿನಲ್ಲಿ ಪಾವಿತ್ರತೆ ಇದ್ದಾಳೆ. ಹೇಗೆ ಕೇಳಿದ್ರೆ, ನೀನು ಅವಳನ್ನು ಅಗ್ನಿಗೆ ದೂಕಲು ಮುಂದಾಗಿದ್ದೀಯಾ ಅಲ್ಲವಾ? ಅಗ್ನಿಗೆ ಬಿದ್ದಂತ ವಸ್ತುವೇ ಆಗಲಿ ಅದನ್ನು ಸುಟ್ಟು ಕರಕ್ಕೆ ಹೋಗುತ್ತದೆ. ಆದರೆ ಅವಳು ಸುಟ್ಟು ಹೋಗ್ಲಿಲ್ವಲ್ಲ ಅಲ್ವಾ? ಹೂ ಇನ್ನೂ ಬಾಡಲಿಲ್ಲ. ಹಾಗಂತಾದ್ರೆ ಅವಳು ಪಾವಿತ್ರತೆ ಇದ್ದಾಳೆ. ಅವಳನ್ನು ಜೊತೆಗೂಡಿಕೊಂಡು ಸಂಸಾರವನ್ನು ಮಾಡು, ನಿನಗೆ ಶುಭವಾಗ್ತದೆ. ಧನ್ಯನಾದ ದೇವ. ಅಷ್ಟು ಮಾತ್ರ ಅಲ್ಲ, ನಾನು ಮಾತ್ರ ಜರಿಯುವುದಲ್ಲ, ಎಲ್ಲರೂ ನಿಮ್ಮನ್ನು ಜರಿತಾ ಇದ್ದಾರೆ. ಹೇಗೆ? 7 ವರ್ಷದ ಹೆಂಗಳೆಯರಿಂದ ಹಿಡಿದು 70 ವರ್ಷದ ವಯಸ್ಸಿನ ವೃದ್ಧೆಯರನ್ನು ಕೃಷ್ಣ ಬಿಟ್ಟವನಲ್ಲ. ಹಾಗಾದ್ರೆ ನಿನಗೂ ಅವರಿಗಿರುವ ಸಂಬಂಧ ಯಾವುದು ದೇವ? ಚಂದಗೋಪ, ಈ ವಿಚಾರದ ಬಗ್ಗೆ ನೀನಾಗಲಿ ಲೋಕದಲ್ಲಿ ಇರುವವರಾಗಲಿ ಎಲ್ಲರೂ ಸತ್ಯವನ್ನು ಅರಿತುಕೊಳ್ಳಬೇಕು. ಹೇಗೆ ಕೇಳಿದ್ರೆ, 7 ವರ್ಷದ ಹೆಣ್ಣು ಮಕ್ಕಳಿಗೆ ಕಾಮ ಎನ್ನುವುದು ಹುಟ್ಟಲಿಕ್ಕೆ ಸಾಧ್ಯವೇ? ಗೊತ್ತಿಲ್ಲ ದೇವ, ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, 70 ವಯಸ್ಸಿನವರಿಗೆ ಮುದುಕಿಯರಿಗೆ ಕಾಮವೆನ್ನದು ವರ್ತಿಸುತ್ತದೆ, ಉತ್ತೇಜನಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೇಳ್ತಾನೆ ಕೇಳು, ಅವರ ಮತ್ತು ನನ್ನ ಸಂಬಂಧ ಯಾವ ರೀತಿಯಲ್ಲಿ? ಯಾವ ರೀತಿ? ದೇವರು ಮತ್ತು ಭಕ್ತನ ಸಂಬಂಧ ಆಗಿದೆ. ಹಾಗಾಗಿ ಇದುವೇ ನೀನು ಸಂಸಾರವನ್ನು ಕೂಡಿಕೊಂಡು ಮಾಡಿದಂತಾದ್ರೆ ನಿನಗೆ ಶುಭವಾಗ್ತದೆ, ಒಳ್ಳೆಯದಾಗಲಿ. ಧನ್ಯನಾದ ದೇವ. ಸತಿಪತಿಯರು ನಮ್ಮ ಮನೆಗೆ ಬಂದವರಿದ್ದೀರಿ, ಇಲ್ಲಿ ಉಳಿದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.